ಈಗ ನೀವು ದೇವರನ್ನ ತುಂಬಾ ನಂಬ್ತೀರಾ ಹೇಗೆ ಅಂತ? ಮ್ಯಾಮ್ ತುಂಬ ನಂಬ್ತೀನಿ ಮೇಡಮ್. ನಾನು ವಾರಾಹಿ ಪೂಜೆ ಮಾಡವ್ರೆ ನಮ್ಮ ಮನೆಯಲ್ಲಿ, ನಾನು ಜೊತೆ ಇದ್ದು ಮಾಡಿದ್ದೀನಿ. ನಮ್ಮ ಅಕ್ಕನ ಜೊತೆ, ನಮ್ಮ ತಾಯಿ ಜೊತೆ ಎಲ್ಲ ಅವ್ರ ಜೊತೆ ಅವ್ರು ಏನೇನು ಹೇಳ್ಕೊಡ್ತಾರೋ ಅದೆಲ್ಲ ಮಾಡಿದ್ದೀನಿ ಮೇಡಮ್. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಗಿನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಮಾಡಿದ್ದೀನಿ ಮೇಡಮ್. ನಾವು ಮನೇಲಿ ಕುಣಿಸಿದ್ದೀವಿ. ಮನೇಲಿ ಕುಣಿಸುವಾಗ ಈ ಥರ ಮನೇಲಿ ಕೂಡ ಆಗಿತ್ತು ಮೇಡಮ್. ಎಷ್ಟು ವರ್ಷಗಳಿಂದ? ಈ ವರ್ಷನೇ ಜುಲೈಯಲ್ಲಿ ಆಗಿರೋದು. ಹೂ ಕೊಡುತ್ತೆ ದೇವರು. ಹಾಂ, ನೀವೇನಾದ್ರೂ ಬೇಡ್ಕೊಂಡಿದ್ರಾ? ಬೇಡ್ಕೊಂಡಿದ್ದೆ. ಏನ್ ಬೇಡ್ಕೊಂಡಿದ್ರಿ? ಅದು ಜೀವನದಲ್ಲಿ ಮುಂದೆ ಬರಬೇಕಂತ ಬೇಡ್ಕೊಂಡಿದ್ದೆ ದೇವ್ರನ್ನ. ಬಲಗಡೆನೆ ಕೊಟ್ಟಿದೆ. ಹೌದು ಮೇಡಮ್. ನಾವು ಎಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಆ ದೇವ್ರು ಆ ಥರ ಕೊಡಬೇಕಂದ್ರೆ. ಸೊ ಈಗ ಈ ವಾರಾಹಿಗೂ ಮತ್ತೆ ಈ ಕಾಂತಾರ ಸಿನಿಮಾದಲ್ಲಿ ಬಂಜುರ್ಲಿ ಏನ್ ದೈವ ಬರುತ್ತೆ? ಆ್ಯಕ್ಚುಲಿ ನಾವು ಪೂಜೆ ಮಾಡಿದ್ವಿ ತಾನೆ ಮೇಡಮ್, ಅದೊಂದು ಮತ್ತೆ ಫಿಲಮ್ ಆ ಥರ ನೋಡಿ ನಮ್ಗೆ ಆ ಥರ ಆಗಿದ್ದು ಮೇಡಮ್. ನಾವು ಬೇಕಂತ ನಾನು ಈ ಥರ ಮಾಡಲೇಬೇಕಂತ ನಾನು ಮೈಂಡಲ್ಲಿ ಇಟ್ಕೊಂಡೇ ಇಲ್ಲ. ಆ ಥರ ಆ ಶೇಕ್ ಆಗೋದು ನೀವು ಮತ್ತೆ ಮಾಡಿ ಅಂದರೆ ನಾನು ಮಾಡಲ್ಲ ಆ ಥರ. ನಾನು ಟ್ರೈ ಮಾಡಿದೆ ಈ ಥರ ಮಾಡಿದ್ನ ಅಂತ, ಮತ್ತೆ ಇಲ್ಲ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಈಗ ಕಾಂತಾರ ಪಿಕ್ಚರ್ ಮತ್ತೆ ಹಾಕಿದ್ರೆ ಏನಾದರೂ ಅದೇ ಥರ ವೈಬ್ರೇಷನ್ ಬರುತ್ತಾ ಹೇಗೆ ಅಂತ ನೋಡಿದ್ರೆ ಮತ್ತೆ? ಮೇಡಮ್ 1 ವಾರ ಆಯ್ತು ಮೇಡಮ್, ಮತ್ತೆ ಹೋಗೋಣ ಅಂತ ಇದ್ದೀನಿ. ಯಾಕೋ ಈ ಕಾಮೆಂಟ್ಗಳು ನೋಡಿ ಇದು ನೋಡಿ ಮತ್ತೆ ಅಲ್ಲೋದ್ರೆ ಏನಾದರೂ ಮಾಡ್ತಾರಂತ ಅದು ಭಯದಿಂದ ಇಲ್ಲೇ ಇದ್ದೀನಿ ಮೇಡಮ್. ನಾನು ಹೋಗ್ತೀನಿ ಮೇಡಮ್, ನಾಳೆ ಹೋಗ್ತೀನಿ. ಕಾಂತಾರ ಫಸ್ಟ್ ನೋಡಿದ್ರಾ ಈ 3 ವರ್ಷಗಳಿಂದ? ಅವಾಗ ಏನಾದರೂ ನಿಮಗೆ ಇದೇ ಥರ ಅನುಭವ ಆಗಿತ್ತಾ ಹೇಗೆ ಅಂತ? ಇಲ್ಲ ಮೇಡಮ್, ಈ ಥರ ಆಗಿಲ್ಲ. ಆ ಮೂವಿ ತುಂಬ ಚೆನ್ನಾಗಿತ್ತು ಮೇಡಮ್. ಪಾರ್ಟ್ 2 ಕಾಂತಾರ ತುಂಬ ಚೆನ್ನಾಗಿತ್ತು. ಅದಕ್ಕಷ್ಟು ತುಂಬ ಭಕ್ತಿಯಿಂದನೇ ನೋಡಿದ್ವಿ ನಾವು. ಅವಾಗೇನಾಗಿಲ್ಲ. ಇದೇನೋ ನಾನು ಪಬ್ಲಿಸಿಟಿಗೋಸ್ಕರ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ನಾನು ಮಾಡಿಲ್ಲ. ಆ ಥರ ಏನಾದರೂ ಮಾಡಿದರೆ ನಾನು ಹಾಕ್ಕೊತ ಇದ್ದೆ. ನಾನು ಅದು ಹಾಕ್ಕೊಂಡಿಲ್ಲ. ಬೇರೆಯವ್ರು ಹಾಕ್ಕೊಂಡು ಬೇರೆಯವರು ಇದು ಮಾಡೋರು ಹೊತ್ತು ನಾನಂತೂ ಆ ಥರ ಯಾವುದು ಹಾಕ್ಕೊಂಡಿಲ್ಲ ಮೇಡಮ್. ದೇವರಂದರೆ ತುಂಬ ರೆಸ್ಪೆಕ್ಟ್ ಐತೆ ನಮಗೂ. ಇದು ನಮ್ಮ ಮನೇಲಿ ಹೇಳ್ಕೊಟ್ಟಿರೋದೇ ಅದು. ನಮ್ಮ ಕಷ್ಟ ಅಂತ ಬಂದರೆ ಈ ಫ್ಯಾಮ್ಲಿಯಲ್ಲಿ ಯಾರೂ ಬಂದು ನಮ್ಗೆ ಸಪೋರ್ಟ್ ಮಾಡಿಲ್ಲ. ದೇವ್ರು ಬಂದೇ ನಮ್ಗೆ ಸಪೋರ್ಟ್ ಮಾಡಿರೋದು. ಇವಾಗಿಂದ ಅಲ್ಲ, ಆವಾಗಿಂದ ಚಿಕ್ಕ ವಯಸ್ಸಿಂದ. ಇದು ನಮ್ಮ ತಾಯಿ ಕೂಡ ₹1 ದೋಸೆ ಹಾಕ್ಕೊಂಡು ನಾವು ಮುಂದೆ ಬಂದಿರೋದು. ಯಾರ್ದು ಹೆಲ್ಪ್ ತಗೊಂಡು ಯಾರ್ದು ನಾವು ಬಂದಿಲ್ಲ. ಅಲ್ಲಿ ನಮ್ಮ ತಾಯಿ ಜೊತೆ ನಾನು ಕೆಲಸ ಮಾಡಿಕೊಂಡು ನಾನು ಕುಕ್ಕಿಂಗ್ ಅದೆಲ್ಲ ಮಾಡ್ತೀನಿ ಮೇಡಮ್. ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ ಎಲ್ರಿಗೂ. ಒಳ್ಳೆ ಹುಡುಗ ಮೇಡಮ್ ನಾನು. ಇದು ಮೇಡಮ್ ನಾನು ಕುಕ್ಕಿಂಗ್ ಮಾಡ್ತೀನಿ ಮೇಡಮ್. ಒಂದು 50 kg 30 kg ರೈಸ್ವರೆಗೂ ಮಾಡ್ತೀನಿ. ನೀವು ವೃತ್ತಿ ಏನು ಮಾಡ್ಕೊಂಡಿದ್ದೀರಾ? ಓದ್ತಾ ಇರೋದಾ ಏನು ಅಂತ? ಮೂವಿ ರಿವ್ಯೂ ಕೊಡ್ತಾ ಇದ್ದೀನಿ ಮೇಡಮ್. ಇವಾಗ ವೃತ್ತಿ ಅದೇ. ನೀವು ಮೂವಿ ರಿವ್ಯೂ ಕೊಡ್ತೀನಿ ಅಂತೀರಾ, ಜೊತೆಗೆ ಈ ಥರ ಮಾಡಿದ್ದೀನಿ ಅಂತ ಅಂದರೆ ಇದನ್ನ ನಂಬೋದಕ್ಕಾಗೋದಿಲ್ಲ. ನೀವು ಬೇಕು ಅಂತಲೇ ಮಾಡಿದ್ದೀರಾ ಅಂತಲೇ ಎಲ್ಲರೂ ಹೇಳೋವಂಥದ್ದು. ನೀವು ರಿವ್ಯೂವರ್ ಆಗಿರೋದ್ರಿಂದ 100% ಬೇಕು ಅಂತಲೇ ಮಾಡಿರ್ತೀರಾ ಅಂತ ಅನ್ಸುತ್ತೆ. ಏನು ಹೇಳ್ತೀರಾ? ಇದು ಮೇಡಮ್ ನಾನು ಬೇಕು ಅಂತ ಮಾಡಿಲ್ಲ ಮೇಡಮ್. ನಾನು ಅದೇ ಹೇಳ್ಕೊತ ಇದ್ದೀನಿ ಎಲ್ಲರಿಗೂ, ನಾನು ಬೇಕು ಅಂತ ಮಾಡಿಲ್ಲ, ಆ ಥರ ಆಯಿತು ಅಂತ. ಮಾಮೂಲಿ ಮೂವಿ ರಿವ್ಯೂ ಕೊಡೋಣ ಅಂತಲೇ ಇದ್ದಿದ್ದು. ಆ ಟೈಮಲ್ಲಿ ಆ ಥರ ಆಯ್ತು ಮೇಡಮ್. ನೀವು ಇದು ಬೇಕಿದ್ರೆ ವಿಡಿಯೋ ನೋಡ್ಬೋದು. ನೀವು ಚೆನ್ನಾಗಿ ನಕ್ಕೊಂಡೇ ಬರ್ತೀನಿ. ಅಲ್ಲಾದಮೇಲೆ ಫುಲ್ಲು ಒಂಥರ ಮಕನೇ ಒಂಥರ ಆಗ್ಬಿಡುತ್ತೆ. ನೀವು ಹೇಳಿದ್ರಿ ಹಿಂದಿನ ದಿನ ಏನೋ ಗಂಗಮ್ಮ ಜಾತ್ರೆ ಇತ್ತು, ಇಲ್ಲಿ ಆ ವೇಷ ಹಾಕಿದ್ದೆ ಅಂತ ಹೇಳ್ಬಿಟ್ಟು ಪುಷ್ಪನಲ್ಲಿ ಅಲ್ಲು ಅರ್ಜುನ್ ಅವರು ಹಾಕೋ ಅಂತ. ಅಂದರೆ ಪುಷ್ಪ ಸಿನಿಮಾ ಬಂದಾಗಲೂ ಸಹ ನೀವು ಗಂಗಮ್ಮ ಅವರು ಲುಕ್ ಇರುತ್ತಲ್ಲ ಅದೇ ಲುಕ್ಕಲ್ಲಿ ಹೋಗಿ ನೀವು ರಿವ್ಯೂ ಕೊಟ್ಟಿದ್ರೆ ಹೇಗೆ ಅಂತ ಅದೇ ಥರ ಆಡಿದ್ರ? ಹೀಗೆ ಇಲ್ಲ ಮೇಡಮ್, ಆ ಥರ ಆಗಿಲ್ಲ. ಅವಾಗಿತ್ತು ಆ ಥರ ಹಾಕ್ಕೊಂಡು ಹೋಗೋಣ ಅಂತ. ಆವಾಗ ಇರಲಿಲ್ಲ, ಅಷ್ಟು ಟೈಮ್ ಇರಲಿಲ್ಲ. ಅಲ್ಲ, ಅವಾಗೇನು ನಿಮ್ಗೆ ಗಂಗಮ್ಮ ಆವಾಹನೆ ಆಗಿರಲಿಲ್ಲ? ಇಲ್ಲ ಮೇಡಮ್.